ಎಲ್ರಿಗೂ ಫೋಕಸ್ ಬರ್ಗುಡ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಟೇಸ್ಟಿಯಾಗಿ ಮತ್ತು ಕ್ವಿಕ್ಕಾಗಿ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ 3ರಿಂದ 4 ಸ್ಪೂನ್ ಎಣ್ಣೆ ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋಬೇಕು. ಅದು ಚೆನ್ನಾಗಿ ಆದಮೇಲೆ ಅದಕ್ಕೆ 2ರಿಂದ 3 ಪೀಸ್ ಚಕ್ಕೆ, ಲವಂಗ, ಏಲಕ್ಕಿಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಉದ್ದಕ್ಕೆ ಕಟ್ ಮಾಡಿಟ್ಟಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಜಜ್ಜಿಟ್ಟಿರೋ ಶುಂಠಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾನು ಜಜ್ಜಿಟ್ಟಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇದಕ್ಕೇನು ಮಸಾಲೆನೇ ರುಬ್ಬೋದು ಬೇಡ, ಶುಂಠಿ ಬೆಳ್ಳುಳ್ಳಿನೂ ನಾನು ಜಜ್ಜಿ ಹಾಕಿರೋದು. ಇವಾಗ ಶುಂಠಿ ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಉದ್ದಕ್ಕೆ ಸೀಳಿಟ್ಟಿರೋ 2 ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಇದನ್ನು. ಮತ್ತು 2 ಮೀಡಿಯಮ್ ಸೈಜ್ ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಬಾತ್ಗೆ ಕಲರ್ ಆಗಿರೋ ಟೊಮೊಟೊನೇ ಹಾಕೋಬೇಕು, ಫುಲ್ ಹಣ್ಣಾಗಿರೋದನ್ನು. ಸ್ವಲ್ಪ ಟೊಮೊಟೊನ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ರುಚಿ ಉಪ್ಪು ಹಾಕೋತಾ ಇದ್ದೀನಿ. ಅದೆಲ್ಲ ಸಾಫ್ಟಾಗಿ ಸುತ್ತ ಎಣ್ಣೆ ತುಪ್ಪ ಬಿಟ್ಟರೆ ಟೊಮೊಟೊ ಸಾಫ್ಟ್ ಆಗಿದೆ ಅಂತ. ಇವಾಗ ಸಾಫ್ಟ್ ಆಗಿದೆ, ಸುತ್ತ ಎಣ್ಣೆ ಎಲ್ಲ ಬಿಟ್ಟಿದೆ. ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಟೊಮೊಟೊನೆಲ್ಲ. ಈಗ ಅದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ತೀನಿ. ನೆಕ್ಸ್ಟು ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ ಹಾಕ್ತಿದ್ದೀನಿ. ಅದನ್ನ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ನೆಕ್ಸ್ಟು ಕಟ್ ಮಾಡಿಟ್ಟಿರೋ ಪುದೀನ ಮತ್ತು ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಇದೇ ಲೋಟದಲ್ಲಿ 1.5 ಲೋಟ ಅಕ್ಕಿ ತೊಳೆದಿಟ್ಟಿದ್ದೀನಿ. ಅದೇ ಲೋಟದಲ್ಲಿ ನಾನು 3 ಲೋಟ ನೀರು ಹಾಕೋತಾ ಇದ್ದೀನಿ. ಕರೆಕ್ಟಾಗಿ ಅಳತೆ ಹಾಕ್ಕೊಂಡ್ರೆ ತುಂಬ ಉಡುಡಿಯಾಗಿ ಬರುತ್ತೆ ಅನ್ನ ಮಾತ್ರ. ನೋಡಿ, ತೊಳೆದಿಟ್ಟಿದ್ದೀನಿ ಅಕ್ಕಿನ ಮೊದಲೇ 1.5 ಲೋಟ ಅಕ್ಕಿನ. ಈಗ ನೀರೆಲ್ಲ ಚೆನ್ನಾಗಿ ಕುದಿ ಬಂದಿದೆ. ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್, ನೆಕ್ಸ್ಟ್ ರುಚಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು. ಮೊದಲೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಾಕೋಬೇಕು. ನೆಕ್ಸ್ಟ್ ತೊಳೆದಿಟ್ಟಿರೋ ಅಕ್ಕಿ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ಅಕ್ಕಿ ಹಾಕಿದ್ಮೇಲೆ ಅಕ್ಕಿ ಹಾಕಿ ಕುದಿ ಬರೋಕ್ಕಿಂತ ಮುಂಚೆನೇ ಲಿಡ್ ಕ್ಲೋಸ್ ಮಾಡಿ ವಿಷಲ್ ತೊಗೊಂಡ್ರೆ ಕೆಳಗಡೆ ಮೇಲೆಲ್ಲ ಫುಲ್ ಮಸಾಲೆ ಇರುತ್ತೆ, ಕೆಳಗಡೆ ಎಲ್ಲ ಫುಲ್ ರೈಸ್ ಇರುತ್ತೆ. ಅಷ್ಟು ಟೇಸ್ಟಿಯಾಗಿ ಬರಲ್ಲ ಅನ್ನ, ಮಸಾಲೆ ಏನು ಹಿಡ್ದಿರಲ್ಲ ರೈಸು. ಅದಕ್ಕೋಸ್ಕರ ಅದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ ವಿಷಲ್ ತೊಗೋಬೇಕು. ಈಗ ನೋಡಿ, ವಿಷಲ್ ಆರಿದೆ, 2 ವಿಷಲ್ ತೊಗೊಂಡಿದ್ದೀನಿ. ಆರಿದೆ ನೋಡಿ, ಅನ್ನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ, ತುಂಬ ಟೇಸ್ಟಿಯಾಗೂ ಇತ್ತು. ನೋಡಿ, ಒಂದು ಕಡೆಯಿಂದ ಸೈಡಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಮಾತ್ರ. ನೀವು ಇದಕ್ಕೆ ಮಿಕ್ಸಿ ಯೂಸೇ ಮಾಡಬೇಕಾಗಿಲ್ಲ. ಶುಂಠಿ ಬೆಳ್ಳುಳ್ಳಿನೂ ಜಜ್ಜಿ ಹಾಕ್ಕೊಂಡ್ರೆ ಆರಾಮ್ಸೆ ಮಾಡ್ಕೋಬೋದು. ಒಂದು 10 to 15 ಮಿನಿಟ್ಸಲ್ಲಿ ಆರಾಮಾಗಿ ತಿಂಡಿನೇ ರೆಡಿಯಾಗಿ ಹೋಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಅನ್ನ, ಎಷ್ಟು ರುಡಿಯಾಗಿ ಬಂದಿದೆ. ಆ 1.5 ಲೋಟ ಅಕ್ಕಿ ಹಾಕ್ಕೊಂಡ್ರೆ ಕರೆಕ್ಟಾಗಿ 3 ಜನಕ್ಕೆ ಆರಾಮ್ಸೆ ತಿಂಡಿ ಆಗುತ್ತೆ ಅದು. ನೋಡಿ, ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಹುಡಿಯಾಗಿ ಬಂದಿದ್ದಾರೆ ಅನ್ನ. ತುಂಬ ಟೇಸ್ಟಿಯಾಗಿ ತುಂಬ ಕಲರ್ಫುಲ್ ಆಗಿತ್ತು ಮಾತ್ರ. ವೆರಿ ಕ್ವಿಕ್ಕಾಗಿ ಮಾಡ್ಕೋಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಇದು. ಇದಕ್ಕೇನು ಚಟ್ನಿ ಅಥವಾ ಮೊಸರು ಗೊಜ್ಜು ಏನೂ ಬೇಕಾಗಿಲ್ಲ, ಹಾಗೇ ತಿನ್ಕೋಬೋದು. ಅಷ್ಟು ಟೇಸ್ಟಿಯಾಗಿತ್ತು ಮಾತ್ರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.